ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅರ್ಚುಸ್ ಚಾನಲ್. ಏನಪ್ಪ ಕುಕಿಂಗ್ ಚಾನಲಲ್ಲಿ ಕಾರ್ ತೋರಿಸ್ತಿದ್ದೀನಿ, ರೋಡ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ನೇಟಿವ್ಗೆ ಹೋಗ್ತಾ ಇದ್ದೀವಿ. ಮುಂದೆ ಬರೋ ಕಾರಲ್ಲಿ ನನ್ನ ಫ್ಯಾಮಿಲಿ ಇದ್ದಾರೆ. ಸೊ ನಾನು ನನ್ನ ತಮ್ಮ ಮುಂದೆ ಹೋಗ್ತಾ ಇದ್ದೀವಿ. ಫೈನಲಿ ನೋಡ್ತಿದ್ದೀರಾ, ನಮ್ಮೂರು ಬಂತು. ಹಾಗೆ ನೇಚರ್ನ ಎಂಜಾಯ್ ಮಾಡ್ತಾ ಫೈನಲಿ ನಮ್ಮನೆ ರೋಡ್ಗೆ ರೀಚ್ ಆದ್ವಿ. ನೋಡಿ ಗಾಯ್ಸ್, ಈ ನೇಚರ್ನ ನೋಡಿದ್ರೆ ನಿಮಗೆ ಯಾವ ನೆನಪಾಗುತ್ತೆ ಹೇಳ್ಬೋದಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ನಮ್ಮೂರಲ್ಲಿ ಟ್ರಾಫಿಕ್ ಸೌಂಡ್ ಕೇಳಿ ಬೋರ್ ಆಗಿಬಿಟ್ಟಿತ್ತು. ಹಾಗೆ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳ್ತಾ ಕೇಳ್ತಾ ನೇಚರ್ನ ಎಂಜಾಯ್ ಮಾಡೋಣ ಅಂತ ನನ್ನ ಚಿಕ್ಕಪ್ಪನ ಜೊತೆ ನಾನು ಹೊರಟೆ. ದಾರಿ ಮಧ್ಯೆ ಹೋಗುವಾಗ ಈ ದೊಡ್ಡ ದೊಡ್ಡ ಎಲೆಗಳು ನನ್ನ ಕಣ್ಣಿಗೆ ಬಿತ್ತು. ನಾನು ಚಿಕ್ಕಪ್ಪನ್ ಕೇಳ್ದೆ ಯಾವ ಎಲೆ ಅಂತ. ಚಿಕ್ಕಪ್ಪ ಅಂದ್ರು ಕೆಸುವಿನ ಎಲೆ ಅಂತ. ಈ ಎಲೆಯಲ್ಲಿ 2 ಟೈಪ್ ಇದೆ ಅಂತಾನೂ ಹೇಳಿದ್ರು, ಕೆಂಪು ದಂಟು ಒಂದು, ಬಿಳಿ ದಂಟು ಒಂದು. ಕೆಂಪು ದಂಟು ಆಕ್ಚುಲಿ ತುಂಬಾ ಒಳ್ಳೇದು ಅಂತ. ಕೆಂಪು ದಂಟು ಎಲೆನ ನನ್ನ ಚಿಕ್ಕಪ್ಪ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡಿ ಎಷ್ಟೆಲ್ಲ ಎಲೆಗಳಿದಾವೆ. ನನ್ನ ಚಿಕ್ಕಪ್ಪ ಎಲೆಗಳನ್ನ ಕಟ್ ಮಾಡಿ ನನ್ನ ಕೈಲಿ ಸ್ವಲ್ಪ ಕೊಟ್ಟರು. ಅವರು ನೋಡಿ ಎಷ್ಟೆಲ್ಲ ಇಟ್ಕೊಂಡಿದ್ದಾರೆ. ಬನ್ನಿ, ಇದರಲ್ಲಿ ಇವತ್ತು ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ. ನಾನೀಗ ಈ ಎಲೆನ ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಸಣ್ಣ ಸಣ್ಣ ಮೊಟ್ಟೆಗಳು ಇರುತ್ತೆ. ಸೊ ಅದನ್ನು ನಾನು ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಉದ್ದಿನಬೇಳೆ 1 ಕಪ್ಪು, ಕೊತ್ತಂಬರಿ ಕಾಳು 1 ಕಪ್, ಕಡಲೆಬೇಳೆ ಹಾಗೆ ಹೆಸರುಬೇಳೆ ಕಾಳುಗಳನ್ನು ನಾನು 2 ರಿಂದ 3 ನಿಮಿಷ ಹುರ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿನ ತಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಅಕ್ಕಿನ. ನಾನೀಗ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ ಮೇಲೆ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ. 1 ಪ್ಲೇಟ್ನ ಮುಚ್ಚಿ ಪಕ್ಕ ಇಡ್ತಾ ಇದ್ದೀನಿ. 1 ಬೌಲಲ್ಲಿ ಇವಾಗ ನಾನು ನೆಕ್ಸ್ಟು 10 ರಿಂದ 15 ಒಣಮೆಣಸಿನ್ಕಾಯಿ, 2 ಸ್ಪೂನು ಮೆಂತೆ ಹಾಗೆ ಅರ್ಧ ಕಪ್ಪು ಜೀರಿಗೆನ ಹುರ್ಕೊಂಡು ಆಗಲೇ ನೆನೆ ಇಟ್ಟಿದ್ನಲ್ಲ ಆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕವರ್ ಆಗಿದೆ, ನಾನೀಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಈ ಕನ್ಸಿಸ್ಟೆಂಟ್ ಬರಬೇಕು. ಮತ್ತೊಂದು ಮಿಕ್ಸಿ ಜಾರಲ್ಲಿ ಹುರ್ಕೊಂಡಿರೋ ಒಣಮೆಣಸಿನ್ಕಾಯಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಇಟ್ಟಿರೋ ಕಾಳುಗಳನ್ನು ಮತ್ತೆ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಮನೇಲಿ ಸ್ಪೈಸಿನ ಇಷ್ಟಪಡ್ತಾರೆ, ಸೊ ನಾನು 1 ಸ್ಪೂನ್ ಖಾರದ ಪುಡಿನ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇವಾಗ ರುಬ್ಬಿದಾಗಿದೆ. ಆವಾಗಲೇ ರುಬ್ಬಿದ ಮಿಶ್ರಣ ಮತ್ತು ಇವಾಗ ರುಬ್ಬಿದ ಮಿಶ್ರಣ ನಾನು 2 ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಯಾಕೋ ಖಾರದ ಪುಡಿ ಕಮ್ಮಿ ಅನಿಸ್ತು, ಸೊ ನಾನು 2 ಟೀ ಸ್ಪೂನ್ ಖಾರದ ಪುಡಿನ ಇದರಲ್ಲಿ ಮಿಕ್ಸ್ ಮಾಡಿದೆ. ಇವಾಗ ನಾನು ಒಂದು ಎಲೆನ ತಗೊತಾ ಇದ್ದೀನಿ. ಆ ಎಲೆಗೆ ನಾನು ಮಾಡ್ಕೊಂಡಿರೋ ಬ್ಯಾಟರ್ನ ಇದರಲ್ಲಿ ಹಚ್ತಾ ಇದ್ದೀನಿ. ಚೆನ್ನಾಗಿ ಹಚ್ಚಬೇಕು. ಮಸಾಲ ಮಾತ್ರ ಕಮ್ಮಿ ಆಗಬಾರ್ದು, ಟೇಸ್ಟ್ ಬೇರೆಯೇ ಬರುತ್ತೆ ಆಮೇಲೆ ಕಮ್ಮಿ ಆದರೆ. ನಾನಿವಾಗ 1 ಎಲೆ ಹಚ್ಚಿದಾಯಿತು. ಸೊ ಇದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಸಣ್ಣ ಎಲೆನ ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಅದನ್ನು ದೊಡ್ಡ ಎಲೆ ಆದರೆ ರೋಲ್ ಮಾಡೋಕ್ಕೆ ಬರಲ್ಲ ಅಲ್ವಾ? ಸೊ ನೋಡಿ ಅದಕ್ಕಿಂತ ಸ್ವಲ್ಪ ಸಣ್ಣ ಎಲೆನ ನಾನು ಹಾಕಿಬಿಟ್ಟು ಇನ್ನೊಂದು ಸಲ ನಾನು ಬ್ಯಾಟರ್ನ ಹಾಕಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ಇದೇ ಥರ ಎಲೆನ ಒಂದು 4 ರಿಂದ 5 ಎಲೆ ಈ ಥರ ಮಾಡ್ಕೋಬೋದು ಒಂದೇ ರೋಲಲ್ಲಿ. ನೋಡಿ 3 ರಿಂದ 4 ಎಲೆಗಳು ಆಯಿತು. ಇವಾಗ ನಾನು ಸಣ್ಣದಾಗಿ ರೋಲ್ ಮಾಡ್ಕೊತ ಬರ್ತಾ ಇದ್ದೀನಿ. ಇದು ಹುಷಾರಾಗಿ ರೋಲ್ ಮಾಡಬೇಕು, ಯಾಕೆಂದರೆ ಎಲೆಗಳು ಅರ್ಧೋಗ್ಬಿಡುತ್ತೆ. ಇವಾಗ ಗಟ್ಟಿ ಆಗಿದೆ ನೋಡಿ. ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಯಲ್ಲಿ 2 ಚೊಂಬು ನೀರು ಹಾಕಿ ನಾನು ಸಣ್ಣದಾಗಿ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಪ್ಲೇಟ್ ಇಡ್ತಾ ಇದ್ದೀನಿ. ನಾನು ಪ್ಲೇಟ್ ಇಟ್ಟಾದ ಮೇಲೆ ನೋಡಿ ಮಾಡ್ಕೊಂಡಿರೋ ರೋಲು ಒಂದೊಂದಾಗಿ ಇಡ್ತಾ ಇದ್ದೀನಿ. ನೋಡಿ ನಾನು ಇವಾಗ ಇದ್ರ ಮೇಲೆ ತಟ್ಟೆನ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಅರ್ಧ ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ, ಘಮ ಘಮ ಅಂತಿದೆ. ಒಂದು ರೋಲ್ನ ತಗೊಂಡು ನಾನು ಇವಾಗ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾನೀಗ ರವೆ ಮತ್ತು ಖಾರದ ಪುಡಿ, ಉಪ್ಪು 3ನ್ನ ಮಿಕ್ಸ್ ಮಾಡಿ ಕಟ್ ಮಾಡಿರೋ ರೋಲ್ನ ನಾನು 2 ಕಡೆ ರವಾನ ಅಪ್ಲೈ ಮಾಡಿ ಪ್ಯಾನ್ ಮೇಲೆ ಹಾಕ್ತಾ ಇದ್ದೀನಿ. ನೀವು ಇದನ್ನ ಆಪ್ಷನಲ್ ಆಗಿ ಮಾಡ್ಕೋಬಹುದು. ಒಬ್ಬೊಬ್ರು ಡೈರೆಕ್ಟ್ ಹಾಗೆ ರೋಲ್ನ ತವಾ ಮೇಲೆ ಹಾಕ್ತಾರೆ. ಬ್ಯಾಟರ್ನ ನಾನು
2 ಸೈಡು ಹಚ್ಚಿಬಿಟ್ಟು ಇವಾಗ ನಾನು ತವೆ ಮೇಲೆ ಹಾಕಿದ್ದೀನಿ. ಹಾಗೆ ನಾನು ಈ ತವೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 5 ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ವಾವ್, ಸಖತ್ ಸ್ಮೆಲ್ ಬರ್ತಿದೆ ಗಾಯ್ಸ್, ಸೂಪರಾಗಿದೆ. ನಾನೀಗ ಊಟ ಮಾಡಿ ಹಾಕ್ತಾ ಇದ್ದೀನಿ. ಕುರುಮಾಗಿ ಈವ್ನಿಂಗ್ ತಿನ್ಬೋದು, ಅನ್ನದ ಜೊತೆ ಸಾಂಬಾರ್ ಜೊತೆ ಅಂತೂ ಸೂಪರ್ ಟೇಸ್ಟ್ ಅಂದ್ಕೊಂಬಿಡಿ. ನಾನೀಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.